भाजपच्या मोदी गॅरंटीला मागे टाकून मोदींनी हिंदुत्व आणि भूतकाळाचा छुपा अजेंडा ठेवून प्रचार करत असल्याचा आरोप विधान परिषद सदस्य तेजस्विनी गौडा यांनी केला आहे. कित्तूर चन्नम्माबद्दल पंतप्रधान नरेंद्र मोदी बोलतात, पण चन्नम्मा यांचा पुतळा संसदेत यूपीए सरकारने बसवला आहे, त्यामुळे असे लेखी भाषण देणे योग्य नाही असेही त्या म्हणाल्या. ನೆರಳಿದೆ, ಅನುಭವಕ್ಕೆ ಬರುತ್ತೆ, ಕಾಣ್ತಾ ಇದೆ. ಬೇರ್ ಕಾಣ್ತಾ ಇದೇನು ದೇಶವನ್ನು ನಡೆಸಬೇಕಾದ್ರೆ ಹೌದು, ಯಾವ ಪರಿವಾರ ನಮ್ಮದು ದೇಶಕ್ಕೋಸ್ಕರ ಸೋನಿಯಾ ಗಾಂಧಿ, ನಾನಿವತ್ತು ಚಾಲೆಂಜ್ ಮಾಡ್ತೀನಿ, ಸೋನಿಯಾ ಗಾಂಧಿಯವರ ಜೀವನವನ್ನು ನೀವು ನೋಡಿಬಿಡಿ. 68ನೇ ಇಸ್ವಿನಲ್ಲಿ ಸೊಸೆಯಾಗಿ ಬಂದಾಗಿನಿಂದ ಇವತ್ತಿನ ತನಕ ಆ ಹೆಣ್ಮಗಳು ಎಷ್ಟು kg ವಜ್ರ ವೈಡೂರ್ಯ ಹಾಕ್ಕೊಂಡಿದ್ದಾರೆ, ದಯವಿಟ್ಟು ನೀವು ಫೋಟೋಗ್ರಾಫ್ಸ್ ಆದರೂ ಪ್ರದರ್ಶನ ಮಾಡಿ. ಬೇರೆ ಹೆಣ್ಮಕ್ಳು ಹೆಂಗೆ ಬದುಕ್ತಾ ಇದ್ದಾರೆ ಇವತ್ತು? ಇಲ್ಲ, ತಾವು ಹೇಳೋದು ಬ್ರದರ್, ನಾನು ಇಲ್ಲ ಇಲ್ಲ, ನಿಮ್ಮ ಸದ್ಭಾವನೆ, ನನ್ನ ಪತ್ರಕರ್ತ ಮಿತ್ರರ ಸದ್ಭಾವನೆಯ ನಾನು ಅದೇ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥವಳು. ಡೆಮಾಕ್ರಸಿಯಲ್ಲಿ ಎಲ್ಲರಿಗೂ ಅವಕಾಶ ಸಿಗಬೇಕು. ಇವತ್ತು ಈ ಎಲೆಕ್ಷನ್ಗಳಲ್ಲಿ ಇಷ್ಟು ಕೆಡೋದಕ್ಕೆ BJP ಕಾರಣ. ನೋಡಿ, ನಿರ್ಮಲಾ ಸೀತಾರಾಮನ್ ಏನಂತ ಹೇಳಿದ್ರು ಗೊತ್ತಾ? ಮರ್ತ್ವಿ ನಾವು, ನನ್ನ ಹತ್ರ ಹಣ ಇಲ್ಲ ಅಂದರು ಚುನಾವಣೆ ಫೈಟ್ ಮಾಡೋಕ್ಕೆ. ಅರೆ, ಚುನಾವಣೆ ಫೈಟ್ ಮಾಡೋದು ಚುನಾವಣಾ ಆಯೋಗ ಹೇಳಿರೋಷ್ಟು ದುಡ್ಡಲ್ಲಲ್ವಾ? ನಿರ್ಮಲಾ ಸೀತಾರಾಮನ್ನು ಡಿಫೆನ್ಸ್ ಮಿನಿಸ್ಟ್ರು, ಹಣಕಾಸು ಸಚಿವೆ, ಇವತ್ತು ಡಿಮಾನಿಟೈಸೇಷನ್ ಹೋದ್ಮೇಲೆ ಒಂದೆರಡು ಮೂರು ಪ್ರಶ್ನೆಗಳಿದೆ, ಜಾಸ್ತಿ ಆಗುತ್ತೆ ಅಂತ ಮಾತಾಡಲಿಲ್ಲ. ಬ್ರದರ್, ಈ ದುಡ್ಡು ಎಲ್ಲಿಂದ ಸಿಗ್ತಾ ಇದೆ? ಡಿಮಾನಿಟೈಸೇಷನ್ ಆದಮೇಲೆ ನಾವು 50,000 10,000 ಇಷ್ಟೇ ಮಾಡೋಕ್ಕೆ ಬರೋದು. ಪೇಪರ್ ದುಡ್ಡು ಖಾಲಿಯಾಗಿದೆ ಅಲ್ವಾ? ಈ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಈ ಸಿಕ್ಕಿರ್ತಕ್ಕಂಥ ದುಡ್ಡೆಲ್ಲ ದುಡ್ಡೇನಾ ಪೇಪರಾ? ನಾವು ನಿಜವಾಗಲೂ ಚೆಕ್ ಮಾಡೋದಕ್ಕೆ ಒಂದು ಏಜೆನ್ಸಿ ಬೇಕು. ಡಿಮಾನಿಟೈಸೇಷನ್ ಆದಮೇಲೆ ಪೇಪರ್ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಆಮೇಲೆ ಅಲ್ಲಿ ನೋಡಿ, ಇವಾಗ ಅಂಬಾನಿ, ನೀತಾ ಅಂಬಾನಿ ಅವ್ರು ಯೂಟ್ಯೂಬ್ಗೆ ಹೋಗ್ಬಿಟ್ರೆ ಕಾಂಗ್ರೆಸ್ ಪಾರ್ಟಿ ದೇಶದ ಶ್ರೀಮಂತ ವ್ಯವಸ್ಥೆಯನ್ನು ರಾಷ್ಟ್ರೀಕರಣಗೊಳಿಸ್ತು. ಯಾಕಂದರೆ ಅದಕ್ಕೆ ಇವತ್ತು ಎಲ್ಲರಿಗೂ ಸಿಗೋದಕ್ಕೆ ಸಾಧ್ಯ. ನೀವು ಕೇಳಿದ ಪ್ರಶ್ನೆಗೆ ಬರ್ತೀನಿ. ಮೋದಿಯವರು AK-47 ತೊಗೊಂಡು ಯುದ್ಧ ಮಾಡ್ತಾ ಇರಬೇಕಾದ್ರೆ ನಾನು ಬಿಲ್ ಹಿಡ್ಕೊಂಬಿಟ್ಟು ಒಂದು ಕೋಲ್ ತಗೊಂಡು ಯುದ್ಧ ಮಾಡೋಕ್ಕಾಗತ್ತಾ? ನಾನು ಮೋದಿಯವರನ್ನು ಬದಲಾವಣೆ ಮಾಡಬೇಕಂದ್ರೆ, BJPಯನ್ನು ಸೋಲಿಸ್ಬೇಕಂದ್ರೆ ನನ್ನ ಹತ್ರ AK-56 ಬದಲಾಗಿ AK-47 ಆದರೂ ಇರಬೇಕಾ ಬೇಡವಾ? ಯುದ್ಧ ನೀತಿಯಲ್ಲಿ ಪವರ್ ಮ್ಯಾಟರ್ಸ್. ಯುದ್ಧ ನೀತಿಯಲ್ಲಿ ಇವತ್ತು ನಾವು ಈ ತೀರ್ಮಾನವನ್ನು ಕೈಗೊಳ್ಳಬೇಕಾದ್ರೆ ಗೆಲ್ಲುವ ಕ್ಷಮತೆ ಇರ್ತಕ್ಕಂಥ ಅಭ್ಯರ್ಥಿಗಳನ್ನೇ ಹಾಕಬೇಕಾದ ಪರಿಸ್ಥಿತಿ ಇದೆ. ನಾವು ಗೆಲ್ಲಬೇಕು ಮೊದಲು. ಈ ಸ್ಥಿತಿ ಕಾರಣ BJP. पंतप्रधान नरेंद्र मोदींचा मुखवटा उतरला आहे. भीतीपोटी मोदींच्या नावावर भाजपने लोकसभा निवडणुकीत उमेदवार बदलले असल्याच्या भावना देखील त्यांनी व्यक्त केल्या. विनोद कोलकर, कन्नडम्मा न्यूज नेटवर्क, बेळगावी.